ಏನು ಇಡಿ ಮತ್ತು ಸಿಬಿಐ ಮತ್ತು ಐಟಿ ಮತ್ತು ಬೇರೆ ಬೇರೆ ಸಂಸ್ಥೆಗಳನ್ನ ಉಪಯೋಗ ಮಾಡಿಕೊಂಡು ಅಸ್ಥಿರ ಮಾಡತಕ್ಕಂತ ಕೆಲಸವನ್ನ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ರಾಜ್ಯಪಾಲರ ಕಚೇರಿಯನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಮಂಜುನಾಥ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಅದು ರಾಜ್ಯಪಾಲರ ಕಚೇರಿ ಅಲ್ಲ, ಅದು ಬಿಜೆಪಿಯ ರಾಜ್ಯದ ಕಚೇರಿ ಅಂತೇಳಿ. ಇವತ್ತು ಆ ಒಂದು ಕಚೇರಿಯನ್ನ ದುರುಪಯೋಗ ಮಾಡಿಕೊಂಡು ಯಾವುದೇ ತಪ್ಪು ಮಾಡದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಎರಡನೇ ಬಾರಿ ಮುಖ್ಯಮಂತ್ರಿ ಆದಂತವರು, 40 ವರ್ಷಗಳ ಕಾಲ ತಮ್ಮ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದಂತ ಒಬ್ಬ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರ ಮೇಲೆ ವಿನಾಕಾರಣ ಒಬ್ಬ ಸಾಮಾನ್ಯ ವ್ಯಕ್ತಿ ಪಟ್ಟಂತ ದೂರಿನ ಆಧಾರದ ಮೇಲೆ, ಯಾವುದೇ ತನಿಖಾ ಸಂಸ್ಥೆ ದೂರಿನ ಆಧಾರದ ಮೇಲೆ ತನಿಖೆ ಮಾಡಿ ತಪ್ಪಿದೆ ಅಂತೇಳಿ, ಸತ್ಯಾಂಶ ಇದೆ ಅಂತೇಳಿ ವರದಿ ಮಾಡಿದ ನಂತರ ಕೊಡಬೇಕಾದಂತ ಕ್ರಮವನ್ನ ಯಾವುದೋ ರೀತಿ ಕಾನೂನು ರೀತಿ ಅನುಸರಿಸದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಟಿ.ಜೆ. ಅಬ್ರಾಹಂ ಮತ್ತು ಪ್ರದೀಪ್ ಮತ್ತು ಸ್ನೇಹಿ ಕೃಷ್ಣ ಅಂತೇಳಿ ಇವರೆಲ್ಲರೂ ಕೂಡ, ಒಬ್ಬ ಟಿ.ಜೆ. ಅಬ್ರಾಹಂ RTI ಆಕ್ಟಿವಿಸ್ಟ್, ಇವತ್ತು ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕಿದೆ. ಪ್ರದೀಪ್ ಕುಮಾರ್ ಜೆಡಿಎಸ್ ನ ಲೀಗಲ್ ಸೆಲ್ ನ ಅಧ್ಯಕ್ಷನಿದ್ದಾನೆ ಮತ್ತು ಸ್ನೇಹಮಯಿ ಕೃಷ್ಣ ಬಿಜೆಪಿಯ ಶಾಸಕರಾದಂತ, ಮೈಸೂರಿನ ಬಿಜೆಪಿಯ ಶಾಸಕರಾದಂತ ಶ್ರೀವತ್ಸ ಅಂತಕ್ಕಂತ ಶಾಸಕರ ಅನುಯಾಯಿ ಆಗಿದ್ದಂತವ್ರು. ಇವರೆಲ್ಲರೂ ಕೂಡ ಕುತಂತ್ರ ಮಾಡಿ, ಷಡ್ಯಂತ್ರ ಮಾಡಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ, ಯಾವುದೇ ಆಧಾರ ರಹಿತವಾದಂತ ಆರೋಪ ಮಾಡಿ ಇವತ್ತು ದೂರನ್ನ ಕೊಟ್ಟು, ಆ ದೂರನ್ನ ಮಾನ್ಯ ರಾಜ್ಯಪಾಲರು ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆಗೆ ಒಪ್ಪಿಸಿ, ಆ ತನಿಖಾ ಸಂಸ್ಥೆಯನ್ನ ವರದಿಯನ್ನು ಕೇಳಿ, ಆ ವರದಿಯ ಬಂದ ನಂತರ ಆ ವರದಿಯಲ್ಲಿ ಸತ್ಯಾಂಶ ಇದ್ರೆ ಆಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡ್ತಕ್ಕಂತ ಒಂದು ಕಾನೂನು ಇವತ್ತು ನಮ್ಮ ದೇಶದಲ್ಲಿದೆ. ಆದ್ರೆ ಇದು ಯಾವುದೇ ರೀತಿಯನ್ನ ಅನುಸರಿಸದೆ ಏಕಾಏಕಿಯ ದೂರಿನ ಆಧಾರದ ಮೇಲೆ ದೂರು ಕೊಟ್ಟಂತ ಒಂದೇ ಒಂದು ಗಂಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ನವರು ಇದನ್ನು ದೊಡ್ಡ ಹಗರಣವಾಗಿ ಇಡೀ ರಾಜ್ಯದಲ್ಲಿ ರೂಪಿಸಿ, ಕಾಂಗ್ರೆಸ್ನ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಬಿಂಬಿಸಿ ಇವತ್ತು ನಮ್ಮ ಮೇಲೆ ಇವೆಲ್ಲ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತು ಎಲ್ಲರಿಗೂ ಗೊತ್ತಿದೆ ಮಾನ್ಯ ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಎಷ್ಟು ಮಟ್ಟಿಗಿದೆ ಅಂದ್ರೆ, ಅವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ 136 ಸೀಟನ್ನ ಗೆದ್ದಿದ್ದಾರೆ. ಇವತ್ತು 136 MLAಗಳ ಬೆಂಬಲ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಯಾಗಿ ಕೇವಲ 6 ತಿಂಗಳಲ್ಲಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆಯನ್ನು ಕೊಟ್ಟಿದ್ವಿ, ಎಲ್ಲ 5 ಗ್ಯಾರಂಟಿಗಳನ್ನ ನೇರವಾಗಿ ಮನೆ ಬಾಗಿಲಿಗೆ ಫಲಾನುಭವಿಗಳು ತಲುಪಿಸಿ ಇವತ್ತು ಕಾಂಗ್ರೆಸ್ಸಿನ ಜನಪ್ರಿಯತೆ, ಸಿದ್ದರಾಮಯ್ಯವರ ಜನಪ್ರಿಯತೆ ಇಡೀ ದೇಶದಲ್ಲಿ ಇವತ್ತು ಪ್ರಶಂಸನೀಯಕ್ಕೆ ಒಳಪಟ್ಟಂತ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರಬೇಕು, ಸಿದ್ದರಾಮಯ್ಯವರಿಗೆ ಕೆಟ್ಟ ಹೆಸರು ತರಬೇಕು, ಇದ್ರ ಮೂಲಕ ಸಿದ್ದರಾಮಯ್ಯವರ ನಾಯಕತ್ವಕ್ಕೆ ಒಂದು ಬೆದರಿಕೆಯನ್ನು ತರಬೇಕು ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ಇವತ್ತು ಪ್ರಾಸಿಕ್ಯೂಷನ್ ಮಾಡ್ತಕ್ಕಂಥದಕ್ಕೆ ಇವತ್ತು ಅನುಮತಿ ಕೊಟ್ಟಿರೋದನ್ನ ವಿರೋಧಿಸಿ ಇವತ್ತು ಕೆಪಿಸಿಸಿ ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದು ಆರಂಭ, ಇದು ಅಂತ್ಯ ಅಲ್ಲ, ಇದು ಆರಂಭ. ಈ ಪ್ರತಿಭಟನೆಯನ್ನ ನಾವು ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಕೂಡ ಮಾಡಬೇಕು. ಮಾನ್ಯ ಮಂಜಣ್ಣವರು ಹೇಳಿದಾಗೆ ಯಾವ ರೀತಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಿದ್ವಿ, ಅದೇ ರೀತಿ ಬಿಜೆಪಿ JDS ನವರ ಕುತಂತ್ರ ಇವತ್ತು ನಾವು ಮನೆ ಮನೆಗೂ ತಲುಪಿಸಿ ಈ ಹೋರಾಟದಲ್ಲಿ ನಾವು ಗೆದ್ದು ಬರಬೇಕು. ಮಾನ್ಯ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ನಾವೆಲ್ಲ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು. ಸಿದ್ದರಾಮಯ್ಯವರು ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ, ವಿಶೇಷವಾಗಿ ಎಲ್ಲ ಬಡವರಿಗೆ, ವಿಶೇಷವಾಗಿ ಎಲ್ಲ ಮಹಿಳೆಯರಿಗೆ, ಯುವಕರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅವಶ್ಯಕತೆ ಇದೆ. ಇವತ್ತು ಸಂವಿಧಾನಕ್ಕೆ ಎಲ್ಲೋ ಒಂದು ರೀತಿಯ ಬೆದರಿಕೆ ಬರ್ತಾ ಇದೆ. ಸಂವಿಧಾನಕ್ಕೆ ಬೆದರಿಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ರ ಜೊತೆ ಗಟ್ಟಿಯಾಗಿ ನಿಲ್ಬೇಕಾಗ್ತದೆ. ಬಹಳಷ್ಟು ವಿವರವಾಗಿ ನಜೀರ್ ಅಹಮದ್ ಸಾಹೇಬರು, ಮಂಜುನಾಥ್ ಅವರು, ರಂಜೇಗೌಡರು ಹೇಳಿದ್ದಾರೆ. ಸಿದ್ದರಾಮಯ್ಯವ್ರಿಗೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಇವತ್ತು ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಇಲ್ತಿರ್ತಕ್ಕಂಥವ್ರು, ಆ ನಗರದಲ್ಲಿ ವಾಸ ಇರ್ತಕ್ಕಂಥವ್ರು ಅರ್ಜಿ ಹಾಕೊಳ್ತಕ್ಕಂಥ ಪರಿಪಾಠ ಇದೆ. ಅರ್ಜಿ ಹಾಕೊಂಡ್ಮೇಲೆ ಅವ್ರಿಗೆ ನಿವೇಶನಗಳನ್ನು ಕೊಡ್ತಕ್ಕಂಥದ್ದು ಎಲ್ಲ ಪರಿಪಾಠ ಇರ್ತಕ್ಕಂಥದ್ದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ. ಆದ್ರೆ ಸಿದ್ದರಾಮಯ್ಯವರು ಅಥವಾ ಅವ್ರ ಕುಟುಂಬದವರು ನಮಗೆ ನಿವೇಶನ ಇಲ್ಲ, ನೀವು ನಮ್ಮ ನಿವೇಶನ ಕೊಡಿ ಅಂತ ಅರ್ಜಿ ಹಾಕಿದ್ದಲ್ಲ ಇದು, ಅಥವಾ ಯಾವ್ದಾದ್ರು ಶಿಫಾರಸ್ ಮೇಲೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ನಿವೇಶನಗಳಲ್ಲ. ಏನು ಅವರಿಗೆ ಅವರ ತಮ್ಮ ಮಲ್ಲಿಕಾರ್ಜುನ್ ಅಂತಕ್ಕಂಥವ್ರು ಸಿದ್ದರಾಮಯ್ಯವರ ಬಾಮೈದ, ಅವರ ಸಿದ್ದರಾಮಯ್ಯವರ ಧರ್ಮಪತ್ನಿಗೆ ಪಾರ್ವತಿ ಅವರಿಗೆ ಕೊಟ್ಟಂತ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟಂತ 3 ಎಕರೆ 16 ಗುಂಟೆಯನ್ನ ಹಿಂದೆ ಮೂಡಾದವರು ನೋಟಿಫಿಕೇಶನ್ ಮಾಡಿರ್ತಾರೆ. ಏನು ಮೂಡಾಗೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ನೋಟಿಫಿಕೇಶನ್ ಮಾಡಿರ್ತಾರೆ. ಅದನ್ನ ಈ ರಾಜ್ಯದ ಅತ್ಯಂತ ಪ್ರಾಮಾಣಿಕ ನಿಷ್ಠಾವಂತ IAS ಆಫೀಸರ್ ಆಗಿದ್ದಂತ ಬಾಲಸುಬ್ರಹ್ಮಣ್ಯಂ ಅಂತಕ್ಕಂಥವ್ರು ಬೆಂಗಳೂರಿನ ಜಿಲ್ಲಾಧಿಕಾರಿ ಆಗಿದ್ದಂತ ಸಂದರ್ಭದಲ್ಲಿ
ಅದನ್ನ ಡಿನೋಟಿಫೈ ಮಾಡ್ತಾರೆ. ಆ ಡಿನೋಟಿಫೈ ಮಾಡಿದ್ಮೇಲೆ ಮೊನ್ನೆ ಸಿದ್ದರಾಮಣ್ಣವರ ಬಾಮೈದ ಅದನ್ನ ಕನ್ವರ್ಷನ್ ಮಾಡಿಸ್ತಾರೆ, ಲೇಔಟ್ ಕನ್ವರ್ಷನ್ ಮಾಡಿಸ್ತಾರೆ. ಆ ಲೇಔಟ್ ಕನ್ವರ್ಷನ್ ಮಾಡಿಸಿದಂತ ಜಮೀನನ್ನ ಅವ್ರ ಒಪ್ಪಿಗೆನೆ ತೆಗೆದುಕೊಳ್ಳದೆ, ಅವ್ರ ಗಮನಕ್ಕೆ ತರದೇನೆ ಮೂಡಾದವರು ಅಕ್ರಮವಾಗಿ ಅಲ್ಲಿ ಲೇಔಟ್ ಡೆವಲಪ್ಮೆಂಟ್ ಮಾಡಿ ಅದನ್ನ ನಿವೇಶನಗಳನ್ನ ಮಾಡಿ ನಿವೇಶನವನ್ನ ಮಾರಾಟ ಮಾಡಿರ್ತಾರೆ. ಇವತ್ತು ಯಾರ ಮೇಲೆ ಅದ್ರ ಕೇಸ್ ಹಾಕ್ಬೇಕಾದ್ರೆ ಅದು ಮೂಡಾದವ್ರ ಮೇಲೆ, ಅಲ್ಲಿದ್ದಂತ ಅಧಿಕಾರಿಗಳ ಮೇಲೆ ಅಕ್ರಮವಾಗಿ ಲೇಔಟ್ ಮಾಡಿ ಇವ್ರ ಅನುಮತಿ ತೆಗೆದುಕೊಳ್ಳದೆ ಮಾಡಿರ್ತಕ್ಕಂಥದ್ ಮೇಲೆ ಕೇಸ್ ಹಾಕ್ಬೇಕು. ಅವ್ರದ್ದೆಲ್ಲ ಆದ್ಮೇಲೆ ನಮಗೆ ನಮ್ಮ ಜಮೀನನ್ನ ನೀವು ಅಕ್ರಮವಾಗಿ ತೆಗೆದುಕೊಂಡಿದ್ದೀರಿ, ಕಿತ್ಕೊಂಡಿದ್ದೀರಿ ನೀವು ನಮ್ಮಿಂದ. ಯಾವುದೇ ಪ್ರೊಸೀಡಿಂಗ್ಸ್ ಮಾಡಿಲ್ಲ, ಪ್ರೋಸೆಸ್ ಮಾಡಿಲ್ಲ, 4-1 ಮಾಡಿಲ್ಲ, 6-1 ಮಾಡಿಲ್ಲ, ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ಮಾಡಿಲ್ಲ. ಇದು ಯಾವ್ದು ಮಾಡದೆ ಕಿತ್ಕೊಂಡಿದ್ದೀರಿ. ನಮಗೆ ಪರ್ಯಾಯವಾಗಿ ಇದಕ್ಕೆ ಜಮೀನ್ ಕೊಡಿ, ಅಥವಾ ಅವ್ರೇನು ಇಂಥದ್ದೇ ಲೇಔಟ್ ನಲ್ಲಿ ಕೊಡಿ, ಇಂಥದ್ದೇ ನಗರದಲ್ಲಿ ಕೊಡಿ ಅಂತೇನು ಅವ್ರೇನು ಅರ್ಜಿ ಹಾಕೊಂಡಿಲ್ಲ. ಇದು ಯಾವ್ದು ಕೂಡ ಅವ್ರು ಹಾಕೊಂಡಿಲ್ಲ. ನಮಗೆ ಪರ್ಯಾಯವಾಗಿ ಜಮೀನ್ ಕೊಡಿ, ನಮಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ. ಇದ್ರಲ್ಲಿ ಏನ್ ತಪ್ಪಿದೆ? ಅಥವಾ ಇದ್ರಲ್ಲಿ ಎಲ್ಲಿ ಕೂಡ ಸಿದ್ದರಾಮಣ್ಣವರ ಶಿಫಾರಸ್ ಪತ್ರ ಆಗ್ಬೋದು, ಸಿದ್ದರಾಮಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಆದೇಶ ಮಾಡಿರ್ತಕ್ಕಂಥದ್ದಾಗ್ಬೋದು, ಅಥವಾ ಸಿದ್ದರಾಮಣ್ಣವರು ಸಹಿ ಇರ್ತಕ್ಕಂಥದ್ದಾಗಿರ್ಬೋದು, ಎಲ್ಲಿ ಕೂಡ ಸಿದ್ದರಾಮಣ್ಣವ್ರ ಹೆಸರಿಲ್ಲ. ಇದು ಯಾವುದೂ ಇಲ್ಲದೆ ಇದ್ರು ಕೂಡ ಸಿದ್ದರಾಮಣ್ಣವ್ರನ್ನ ಈ ಪ್ರಕರಣದಲ್ಲಿ ತಂದು ಸಿದ್ದರಾಮಣ್ಣ ಏನೋ ತಪ್ಪು ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ಜನಸಾಮಾನ್ಯರು ಹೌದು ಇದೇನಪ್ಪ ಇದು ಸಿದ್ದರಾಮಣ್ಣವ್ರಿಗೆ 14 ಸೀಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. 14 ಸೀಟ್ ಪುಕ್ಸಟ್ಟೆಗೆಲ್ಲ ಕೊಟ್ಟಿರೋದು. ಅವ್ರ ಜಮೀನಿಗೆ 3 ಎಕರೆ 16 ಗುಂಟೆಗೆ ಏನು ಡೆವಲಪ್ ಮಾಡಿದ್ಮೇಲೆ ರೋಡ್ಸ್, CI ಸೈಟು, ಪಾರ್ಕ್ ಇನ್ನೊಂದೆಲ್ಲ ಹೋದ್ಮೇಲೆ ಏನ್ ಉಳಿತದೆ ಅದರಲ್ಲಿ ಅರ್ಧ ಕೊಟ್ಟಿರೋದಷ್ಟೇ, ಇವರಿಗೆ ಪೂರ್ತಿನೂ ಕೊಟ್ಟಿಲ್ಲ. 38,000 ಬದಲಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಇದನ್ನ ನಾವೆಲ್ಲ ಖಂಡಿಸ್ಬೇಕಾಗ್ತದೆ. ಇದನ್ನ ನಾವು ಖಂಡಿಸಿ ಸಿದ್ದರಾಮಣ್ಣವ್ರ ಬೆನ್ನಿಗೆ ನಾವೆಲ್ಲ ನಿಂತ್ಕೊಂಡು ಇವತ್ತು ಸಿದ್ದರಾಮಣ್ಣವರ ನಾಯಕತ್ವವನ್ನು ಉಳಿಸ್ಕೊಳ್ಬೇಕು. ಈ ರಾಜ್ಯದಲ್ಲಿ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ಬಿಜೆಪಿ JDS ನವರ ಕುತಂತ್ರಕ್ಕೊಳಗಾಗಿ ಅವರು ಏನು ಒಂದು ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿ ರಾಜೀನಾಮೆಯನ್ನು ಕೊಡಬಾರದು. ಅವ್ರ ಜೊತೆ 136 ಜನ ಶಾಸಕರು ಇದ್ದಾರೆ ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗೆ ಬೆನ್ನಿಂಗ್ ನಿಂತಿದೆ. ಕಾಂಗ್ರೆಸ್ನ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಇವತ್ತು ಸಿದ್ದರಾಮಣ್ಣವ್ರ ಜೊತೆಗಿದ್ದಾರೆ. ಹಂಗಾಗಿ ಈ ಹೋರಾಟವನ್ನ ನಾವು ಮುಂದುವರಿಸಬೇಕಾಗ್ತದೆ. ಎಲ್ಲಿವರೆಗೂ ನಾವು ಈ ಹೋರಾಟವನ್ನ ಗೆಲ್ಲಬೇಕು, ಎಲ್ಲಿವರೆಗೂ ಸಿದ್ದರಾಮಣ್ಣವರು ಈ ಹೋರಾಟದಿಂದ ಮುಕ್ತಿ ಆಗ್ತಾರೆ, ಅಲ್ಲಿವರೆಗೂ ನಾವು ಅವ್ರ ಜೊತೆಗೆ ನಿಂತು